ಈಗ ಕೃಷ್ಣ ಪ್ರಣಯ ಸಖಿ ಅಂದ್ರೆ ಒಂದು ಮ್ಯಾರೇಜ್ ವೈಬ್ಸ್ ನಮಗ್ ಜಾಸ್ತಿ ಕಾಣಿಸ್ತಾ ಇದೆ ಆ ಸಿನಿಮಾದಿಂದ. ಸೊ ಅದ್ರಲ್ಲಿ ಸಾಂಗ್ ಬೇರೆ ಇದೆ, ಮೈ ಮ್ಯಾರೇಜ್ ಇಸ್ ಫಿಕ್ಸ್ಡ್, ಐ ಆಮ್ ರೆಡಿ ಟು ಟೇಕ್ ದ ರಿಸ್ಕ್ ಅಂತ. ಶರಣ್ಯ ಅವ್ರ ಪ್ರಕಾರ ಮ್ಯಾರೇಜ್ ಅಂದ್ರೆ ರಿಸ್ಕಾ ರಸ್ಕಾ? ಮ್ಯಾರೇಜು ಸದ್ಯಕ್ಕೆ ನಾನ್ ಯೋಚನೆ ಮಾಡ್ತಿರೋದು ಈಗ ಸದ್ಯಕ್ಕೆ ರಿಸ್ಕೆ, ಬಟ್ ಒಂದ್ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ರೆ ಅದು ಪಾರ್ಟ್ನರ್ ಸಿಗ್ಬೇಕು. ಓಕೆ, ಬೇಸಿಕಲಿ ಅಂದ್ರೆ ಈಗ ಜನರಲ್ ಆಗಿ ನೋಡೋ ತರ ಮ್ಯಾರೇಜ್ ಬಗ್ಗೆ ನಿಮ್ಮ ಆಸ್ಪೆಕ್ಟ್ ಏನು, ಅಂದ್ರೆ ನಿಮ್ಮ ಕಡೆಯಿಂದ ಏನ್ ಒಪಿನಿಯನ್ ಇದೆ ನಿಮ್ಗೆ ಮ್ಯಾರೇಜ್ ಬಗ್ಗೆ? ನನ್ಗೆ ಒಂದ್ 2-3 ಜನ ಕೇಳಿದ್ರು, ಶರಣ್ಯ ಅವರು ಮೊನ್ನೆ ಲಾಸ್ಟ್ ಇಂಟರ್ವ್ಯೂ, ಶರಣ್ಯ ಅವರು ಮದ್ವೆ ಆಗಿ ಸೆಟಲ್ ಆಗೋದು ಯಾವಾಗ ಅಂತ. ಅದು ನನ್ಗೆ ಇಷ್ಟ ಇಲ್ಲ. ಅಂದ್ರೆ ಐ ಫೀಲ್ ಲೈಕ್ ಓಕೆ, ಹುಡುಗಿರು ಸೆಟ್ಲ್ ಆಗ್ಬೇಕು ಅಂತ ಮದ್ವೆ ಆಗ್ಬೇಕಾ, ಲೈಕ್ ಕೆಲವೊಂದು ಮೆಂಟಾಲಿಟಿ ಇದೆ ಹುಡುಗಿ, ನಾನು ಸೆಟಲ್ ಆಗ್ಬೇಕಂದ್ರೆ ನಾನು ಮದ್ವೆ ಆಗ್ಬೇಕು ಅಂತ. ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಫಸ್ಟ್ ಸೆಟಲ್ ಆಗಿ ಆಮೇಲೆ ಮದ್ವೆ ಆಗಿ ಅಂತ ನನ್ನ ಪಾಲಿಸಿ ಅದೇ. ಫಸ್ಟ್ ನಾನ್ ಸೆಟಲ್ ಆಗ್ಬೇಕು, ನಾನ್ ದುಡ್ಡು ಮಾಡ್ಬೇಕು, ಆಮೇಲೆ ಮದ್ವೆ ಆಗ್ಬೇಕು. ಮದ್ವೆ ಆಗಿ ಸೆಟಲ್ ಆಗ್ಬೇಕು ಅನ್ನೋದೆಲ್ಲ ದಟ್ ಇಸ್ ಅ ವೆರಿ ಚೀಸಿ ಥಿಂಗ್. ಅದು ಪಾಸ್ ಆಗಿದೆ, ಒಂದ್ ಜನರೇಷನ್ ಆಗೋಯ್ತದೆ. ಸೊ ಈಗ ನಮಗೂ ಎಲ್ಲ ಎಜುಕೇಶನ್ ಇದೆ ಅಂಡ್ ಎಲ್ಲ ಹುಡುಗಿರು ನಾವು ಈಕ್ವಾಲಿಟಿ ಅಂತ ಬರ್ತೀವಿ, ಬಟ್ ಅದ್ರ ಜೊತೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಮರ್ತು ಬಿಡ್ತೀವಿ. ದುಡಿಬೇಕು ಅಂತ ಬಂದಾಗ ಅಥವಾ ಏನಾದ್ರು ರೆಸ್ಪಾನ್ಸಿಬಿಲಿಟಿ ತಗೋಬೇಕಂದಾಗ ಹುಡುಗರು ಅಂತಾನೆ ರೆಸ್ಪಾನ್ಸಿಬಿಲಿಟಿನೂ ಈಕ್ವಲಿ ತಗೋಬೇಕು. ಈಗ ನಮ್ಮ ಅಪ್ಪ ಅಮ್ಮನ್ನ ಏನಾದ್ರು ಖರ್ಚು ಮಾಡ್ಬೇಕು ಅಂದ್ರೆ ನನ್ನ ತಮ್ಮಂಗೋ ನನ್ನ ಗಂಡಂಗೋ ನೋಡಕ್ ಆಗಲ್ಲ. ಐ ಮೈ ಸೆಲ್ಫ್ ಹ್ಯಾಸ್ ಟು ಡು. ಸೊ ಫಸ್ಟ್ ಸೆಟಲ್ ಆಗಿ ಆಮೇಲೆ ಮದ್ವೆ ಆಗ್ಬೇಕು. ಮದ್ವೆ ಮಾತಿನ ದೂರದಲ್ಲಿದೆ, ಸೆಟಲ್ ಆಗ್ಬೇಕು. ಓಕೆ, ವಾಟ್ ಅಬೌಟ್ ಲವ್? Love is a beautiful feeling, nan prakara. Ad with the right person, it's very beautiful. With the wrong person, is the worst of ever. Yakandre avanu toxicity adella iddaga sari iralla. So with the right person, I feel it's not wrong. Okay, and